ವೀಕ್ಷಕರೇ ನಮಸ್ಕಾರ. ಪಾಕಿಸ್ತಾನವಿದೆಯಲ್ಲ, ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದರೂ ಕೂಡ ಆ ದೇಶ ಆರ್ಥಿಕವಾಗಿ ಮುನ್ನಡೆ ಸಾಧಿಸುವುದಕ್ಕೆ ಸಾಧ್ಯವಾಗಿಲ್ಲ. ಯಾಕಂದ್ರೆ ಆ ದೇಶದ ರಾಜಕಾರಣಿಗಳ ಭ್ರಷ್ಟಾಚಾರ ಮತ್ತು ಮಿತಿಮೀರಿ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡುವುದು, ಅದೇ ರೀತಿ ಭಾರತ ವಿರುದ್ಧ ದ್ವೇಷ ಕಾರುವುದು ಹಾಗೂ ಯುದ್ಧೋತ್ಸಾಹ ಅಂದ್ರೆ ಭಾರತ ವಿರುದ್ಧ ಸದಾ ಯುದ್ಧ ಮಾಡುವ ಮನಸ್ಥಿತಿಯನ್ನು ಹೊಂದಿರುವುದರಿಂದ ಆ ದೇಶ ಬಹುತೇಕ ಇಲ್ಲೂವರೆಗೂ ಕೂಡ ಉದ್ಧಾರವಾಗಿಲ್ಲ. ಈಗಲೂ ಕೂಡ ವಿಶ್ವಸಂಸ್ಥೆ, ಅಮೆರಿಕ ಮತ್ತು ಚೀನಾ ಕೊಡುವ ಸಾಲದಿಂದ ಅದು ಉಸಿರಾಡುತ್ತಿದೆ. ಪಾಕಿಸ್ತಾನ ದೇಶದ ಆರ್ಥಿಕತೆ ಇದೆಯಲ್ಲ, ಬಹುತೇಕ ಅದು ಐಸಿಯುನಲ್ಲಿದೆ. ಹೀಗಾಗಿ ಅಲ್ಲಿ ಬಿಕ್ಕಟ್ಟು ಮೇಲೆ ಬಿಕ್ಕಟ್ಟುಗಳು ಉಂಟಾಗುವುದಕ್ಕೆ ಕಾರಣ ಆ ದೇಶದ ರಾಜಕಾರಣಿಗಳು. ಯಾಕಂದ್ರೆ ಆ ದೇಶದ ರಾಜಕಾರಣಿಗಳಲ್ಲಿನ ಅತಿಯಾದ ಭ್ರಷ್ಟಾಚಾರದಿಂದಾಗಿ, ಯುದ್ಧೋತ್ಸಾಹದಿಂದಾಗಿ ಆ ದೇಶ ಹಿಂದುಳಿಯುವುದಕ್ಕೆ ಕಾರಣವಾಗಿದೆ. ಅಷ್ಟೇ ಅಲ್ಲ, ಪದೇ ಪದೇ ಪಾಕಿಸ್ತಾನದಲ್ಲಿ ನಾಗರಿಕ ದಂಗೆಗಳು, ಪ್ರತ್ಯೇಕ ದೇಶದ ಕೂಗುಗಳು ವರ್ಷದಲ್ಲಿ 2 ರಿಂದ 3 ಬಾರಿ ಕೂಡ ಕೇಳಿ ಬರ್ತವೆ. ಯಾಕಂದ್ರೆ ಪಾಕಿಸ್ತಾನ ಮುಂದೊಂದು ದಿನ ಭವಿಷ್ಯದಲ್ಲಿ ಅದು ಒಂದು ದೇಶವಾಗಿ ಉಳಿಯುವುದಿಲ್ಲ ಎಂಬ ಮಾತುಗಳು ಕೂಡ ರಾಜಕೀಯ ತಂತ್ರಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಯಾಕೆ ಅಂತದೊಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅಂದ್ರೆ, ಪಾಕಿಸ್ತಾನದಲ್ಲಿ ಸ್ಥಿರ ಸರ್ಕಾರ ಇರುವುದಿಲ್ಲ, ಸೇನೆ ತುಂಬಾ ಹಸ್ತಕ್ಷೇಪ ಮಾಡುತ್ತೆ ಮತ್ತು ಸೇನಾಡಳಿತಕ್ಕೆ ತುಂಬಾ ದಿನ ಪಾಕಿಸ್ತಾನ ಒಳಪಟ್ಟಿದೆ. ಇದರಿಂದಾಗಿ ಪಾಕಿಸ್ತಾನದಲ್ಲಿ ಪ್ರಜಾಪ್ರಭುತ್ವ ಭದ್ರವಾಗಿ ಬೇರೂರಿಲ್ಲ. ಇಲ್ಲೋಡಿ, ಇನ್ನೊಂದು ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ, ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ಬಲೂಚಿಸ್ತಾನದ ಜನರು ತಮಗೆ ಪ್ರತ್ಯೇಕ ದೇಶ ಬೇಕು ಅಂತ ಬೃಹತ್ ಕೂಗನ್ನು ಎತ್ತಿದ್ರು. ವಿಶ್ವಸಂಸ್ಥೆಗೆ ಮನವಿ ಮಾಡಿದ್ರು, ಭಾರತಕ್ಕೂ ಕೂಡ ಮನವಿ ಮಾಡಿದ್ರು, ನಮ್ಮನ್ನು ಭಾರತ ಬೆಂಬಲಿಸಬೇಕು ಅಂತ. ಅದೇ ರೀತಿ ಸೇನೆ ಮತ್ತು ಬಲೂಚ್ ಆರ್ಮಿ ಜೊತೆ ಯಾವಾಗ್ಲೂ ಸಂಘರ್ಷ ನಡೆಯುತ್ತಲೇ ಇರುತ್ತೆ. ಇಂಥ ವೇಳೆ ಪಾಕಿಸ್ತಾನದಲ್ಲಿ ಮತ್ತೊಂದು ಪ್ರಾಂತ್ಯದ ಜನರು ತಮಗೆ ಪ್ರತ್ಯೇಕ ದೇಶ ಬೇಕು, ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಧ್ವನಿ ಎತ್ತಿದ್ದಾರೆ, ಸಿಂಧ್ ಪ್ರಾಂತ್ಯದ ಜನರು. ಹಾಗಾದ್ರೆ ಸಿಂಧ್ ಪ್ರಾಂತ್ಯದ ಜನರು ಪ್ರತ್ಯೇಕ ರಾಷ್ಟ್ರ ಕೇಳುತ್ತಿರುವುದಕ್ಕೆ ಕಾರಣಗಳಾದರೂ ಏನು? ವೀಕ್ಷಕರೇ, ಪ್ರಮುಖವಾಗಿ 4 ರಿಂದ 5 ಕಾರಣಗಳಿವೆ ನೋಡಿ. ಪಾಕಿಸ್ತಾನದಲ್ಲಿ ಪ್ರಮುಖವಾಗಿ 4 ಪ್ರಾಂತ್ಯಗಳಿವೆ. ಅದು ಒಂದು ಪಂಜಾಬ್, ಖೈಬರ್ ಪಖ್ತೂನ್, ಅದೇ ರೀತಿ ಸಿಂಧ್ ಹಾಗೂ ಬಲೂಚಿಸ್ತಾನ. ಈ ದೇಶದಲ್ಲಿ ಬಹುತೇಕ ರಾಜಕಾರಣಿಗಳು ಪಂಜಾಬ್ ಪ್ರಾಂತ್ಯದಿಂದ ಬರ್ತಾರೆ. ಪಂಜಾಬ್ ಪ್ರಾಂತ್ಯದ ರಾಜಕಾರಣ ಹಿಡಿತ ಪಾಕಿಸ್ತಾನದ ಮೇಲೆ ಜೋರಾಗಿದೆ, ಪ್ರಬಲವಾಗಿದೆ. ಸದ್ಯ ಇರ್ತಕ್ಕಂಥ ಪ್ರಧಾನಿ ಶಹಬಾಜ್ ಅವರು ಕೂಡ ಪಂಜಾಬ್ ಪ್ರಾಂತ್ಯದವರೇ, ಅಂದ್ರೆ ನವಾಜ್ ಶರೀಫ್ ಅವರ ಸಹೋದರರು ಆಗಿದ್ದಾರೆ. ನೋಡಿ, ಪಾಕಿಸ್ತಾನದಲ್ಲಿ ಬಹುತೇಕ ಪ್ರಧಾನಿಗಳಾಗುವುದು, ಸೇನಾ ನಾಯಕರು ಕೂಡ ಪಂಜಾಬ್ನಿಂದ ಬಂದಿರತಕ್ಕಂಥವ್ರು. ಹೀಗಾಗಿ ಉಳಿದೆಲ್ಲ ಪ್ರಾಂತ್ಯಗಳನ್ನು ಅವರು ತುಂಬಾ ಕೇವಲವಾಗಿ ಕಾಣ್ತಾರೆ. ಉಳಿದ ಪ್ರಾಂತ್ಯಗಳ ಜನರನ್ನು ಅವರು ದ್ವಿತೀಯ ದರ್ಜೆಯ ನಾಗರಿಕರನ್ನಾಗಿ ನೋಡ್ತಾರೆ. ಇದರಿಂದಾಗಿ ಆ ದೇಶದಲ್ಲಿ ಪ್ರತ್ಯೇಕ ರಾಷ್ಟ್ರದ ಕೂಗು ಕೂಡ ಪದೇ ಪದೇ ಕೇಳಿ ಬರ್ತಿದೆ. ಕಳೆದ ಕೆಲವು ದಿನಗಳಿಂದ ಬಲೂಚಿಸ್ತಾನ ಜನರು ಕೂಡ ತಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಧ್ವನಿ ಎತ್ತಿದ್ರು. ಈಗ ಸಿಂಧ್ ಪ್ರಾಂತ್ಯದ ಜನರು 5 ಕಾರಣಗಳಿಗಾಗಿ ನಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಕೂಗು ಎತ್ತಿದ್ದಾರೆ. ಅಷ್ಟೇ ಅಲ್ಲ, ಬೃಹತ್ ಪ್ರತಿಭಟನೆ ಕೂಡ ಕರಾಚಿಯಲ್ಲಿ ನಡೆಸಿದ್ದಾರೆ. ಪ್ರಾಂತ್ಯದ ಮೊದಲೇ ಕಾರಣ ಏನಪ್ಪಾ ಅಂದ್ರೆ, ಸಿಂಧ್ ಪ್ರಾಂತ್ಯದ ಜನರಿಗೆ ರಾಜಕೀಯ ಪ್ರಾತಿನಿಧ್ಯ ಇಲ್ಲ. ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ಪಾಕಿಸ್ತಾನದಲ್ಲಿ ಆಡಳಿತ ನಡೆಸುವವರೆಲ್ಲ ಪಂಜಾಬ್ ಪ್ರಾಂತ್ಯದವರು. ಅಂದ್ರೆ ಸಿಂಧ್ ಪ್ರಾಂತ್ಯದ ಜನರಿಗೆ ಬಹುತೇಕ ರಾಜಕೀಯ ಪ್ರಾತಿನಿಧ್ಯ ಕಡಿಮೆ ಕೊಡ್ತಾರೆ. ಅಂದ್ರೆ ಜನರಿಗೆ ರಾಜಕೀಯ ಪ್ರಾತಿನಿಧ್ಯ ಸಿಗದೇ ಇರುವುದರಿಂದ ಇವರ ಧ್ವನಿಯನ್ನು ಅಡಗಿಸಲಾಗುತ್ತಿದೆ. ಒಂದು ನೋಡಿ, ರಾಜಕೀಯ ಧ್ವನಿ ಇದ್ದಾಗ, ರಾಜಕೀಯ ಪ್ರಾತಿನಿಧಿತ್ವ ಇದ್ದಾಗ ಮಾತ್ರ ಒಂದು ಪ್ರದೇಶಕ್ಕೆ ಮತ್ತು ಒಂದು ಸಮುದಾಯಕ್ಕೆ ಅಲ್ಲಿ ನ್ಯಾಯ ಸಿಗಲು ಸಾಧ್ಯ. ಆದರೆ ಸಿಂಧ್ ಪ್ರಾಂತ್ಯದ ಜನರನ್ನು ಪಾಕಿಸ್ತಾನ ಸರ್ಕಾರ ಕಡೆಗಣಿಸುತ್ತಿದೆ. ಹೀಗಾಗಿ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಅವರು ಕೂಗೆತ್ತಿದ್ದಾರೆ. ಅದೇ ರೀತಿ ಎರಡನೇ ಕಾರಣ ಏನಪ್ಪಾ ಅಂದ್ರೆ, ಸಿಂಧ್ ಪ್ರಾಂತ್ಯದಲ್ಲಿ ಸಿಂಧಿ ಭಾಷೆ ಅವರ ಮಾತೃಭಾಷೆಯಾಗಿದೆ, ಅವರ ತಾಯಿ ನುಡಿ ಸಿಂಧಿ ಭಾಷೆ ಆಗಿದೆ. ಆದ್ರೆ ಅಲ್ಲಿ ಪಾಕಿಸ್ತಾನ ಸರ್ಕಾರ ಏನ್ ಮಾಡ್ತಿದೆಪ್ಪ ಅಂದ್ರೆ, ಉರ್ದು ಅನ್ನು ಏರುತ್ತದೆ, ಉರ್ದು ಹೇರಲಾಗುತ್ತಿದೆ ಅಂತ ಅವರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನೋಡಿ, ಅವರ ತಾಯಿ ನುಡಿಯನ್ನು ಮಾತನಾಡುವುದಕ್ಕೆ ಅಲ್ಲಿ ಅಡ್ಡಿ ಆತಂಕಗಳಿವೆ. ಪಾಕಿಸ್ತಾನ ಸರ್ಕಾರ ತಡೆ ಒಡ್ಡುತ್ತಿದೆ, ನೀವು ಸಿಂಧಿ ಭಾಷೆ ಮಾತನಾಡುವಂತಿಲ್ಲ, ಉರ್ದು ಮಾತನಾಡಬೇಕಂತ ಒತ್ತಾಯಿಸಲಾಗುತ್ತಿದೆ. ಅದೇ ರೀತಿ ಅಲ್ಲಿ ಪಠ್ಯಗಳಲ್ಲೂ ಕೂಡ ಉರ್ದು ಭಾಷೆ ತರುವುದಕ್ಕೆ ಕೂಡ ಪಾಕಿಸ್ತಾನ ಸರ್ಕಾರ ಮುಂದಾಗಿರುವುದರಿಂದ ಇಂಥ ಒಂದು ಧ್ವನಿ ಎತ್ತಿದ್ದಾರೆ. ಅದು ಸಿಂಧು ದೇಶ ತಮಗೆ ನೀಡಬೇಕು, ಪ್ರತ್ಯೇಕ ಸಿಂಧು ದೇಶಕ್ಕಾಗಿ ಸಿಂಧು ಪ್ರಾಂತ್ಯದ ಜನರು ಧ್ವನಿ ಎತ್ತಿದ್ದಾರೆ. ಅಷ್ಟೇ ಅಲ್ಲ, ಸಿಂಧು ಪ್ರಾಂತ್ಯದ ಜನರು ಪ್ರತ್ಯೇಕ ರಾಷ್ಟ್ರಕ್ಕೆ ಧ್ವನಿ ಎತ್ತಿರುವುದಕ್ಕೆ ಮೂರನೇ ಕಾರಣ ಏನಪ್ಪಾ ಅಂದ್ರೆ, ದ್ವಿತೀಯ ದರ್ಜೆ ನಾಗರಿಕರನ್ನಾಗಿ ನೋಡ್ತಾ ಇದೆ.
ಈ ಸಮುದಾಯ ಮತ್ತು ಪ್ರಾಂತ್ಯದ ಅಭಿವೃದ್ಧಿ ಕಡೆ ಗಮನ ಕೊಡುವುದಿಲ್ಲ. ಅಷ್ಟೇ ಅಲ್ಲ, ಇಲ್ಲಿ ಮತಾಂತರಕ್ಕೆ ಹೆಚ್ಚು ಆದ್ಯತೆ ನೀಡಲಾಗುತ್ತಿದೆ. ದೌರ್ಜನ್ಯಗಳು ನಡೆಯುತ್ತಿವೆ, ಮಹಿಳೆಯರ ಮೇಲೆ ಅತ್ಯಾಚಾರಗಳು ಕೂಡ ನಡೀತಿವೆ. ಇಲ್ಲಿನ ಜನರ ಮೇಲೆ ಪಾಕಿಸ್ತಾನ ಸರ್ಕಾರ ದೌರ್ಜನ್ಯ ಎಸಗುತ್ತಿದೆ. ಹೀಗಾಗಿ ನಮಗೆ ಸಿಂಧು ದೇಶ ಎಂಬ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಅಲ್ಲಿನ ಸಂಘಟನೆಗಳು ಧ್ವನಿ ಎತ್ತಿವೆ. ಅಷ್ಟೇ ಪ್ರಾಂತ್ಯದ ಸಂಘಟನೆಗಳು ಕೂಡ ಭಾರತಕ್ಕೆ ಕೂಡ ಮನವಿ ಮಾಡಿವೆ, ನಮ್ಮ ಪ್ರತ್ಯೇಕ ದೇಶಕ್ಕೆ ಭಾರತ ಕೂಡ ಬೆಂಬಲ ವ್ಯಕ್ತಪಡಿಸಬೇಕು ಅಂತ. ಅದೇ ರೀತಿ ವಿಶ್ವಸಂಸ್ಥೆಗೂ ಕೂಡ ಅವರು ಮನವಿಯನ್ನು ಮಾಡಿದ್ದಾರೆ, ನಮಗೆ ಸಿಂಧ್ ಪ್ರತ್ಯೇಕ ರಾಷ್ಟ್ರಕ್ಕೆ ಬೆಂಬಲಿಸಬೇಕು ಅಂತ. ಇಲ್ಲಿ ನೋಡಿ, ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ, ಕಳೆದ 3-4 ದಿನಗಳ ಹಿಂದೆ ಅಷ್ಟೇ ಭಾರತ ರಕ್ಷಣಾ ಸಚಿವರಾಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು, ಮುಂದಿನ ದಿನಗಳಲ್ಲಿ ಸಿಂಧ್ ಪ್ರಾಂತ್ಯ ಭಾರತ ಭಾಗವಾಗಲಿದೆ ಅಂತ ಹೇಳಿಕೆ ಕೊಟ್ಟಿದ್ರು. ಈ ಹೇಳಿಕೆ ಕೊಟ್ಟು ಒಂದು 4-5 ದಿನಗಳಲ್ಲೇ ಸಿಂಧ್ ಪ್ರಾಂತ್ಯದಲ್ಲಿ ದೊಡ್ಡ ಪ್ರತಿಭಟನೆ ನಡೀತಿದೆ. ಜನರು ದಂಗೆ ಎದ್ದಿದ್ದಾರೆ, ನಮಗೆ ಸಿಂಧು ದೇಶ, ಪ್ರತ್ಯೇಕ ಸಿಂಧು ದೇಶ ಬೇಕು ಅಂತ. ಯಾಕಂದ್ರೆ ಅಲ್ಲಿನ ಸರ್ಕಾರದ ದೌರ್ಜನ್ಯ ಮತ್ತು ಅತ್ಯಾಚಾರ, ಕಡೆಗಣನೆ, ಅಭಿವೃದ್ಧಿಯ ಕೊರತೆ. ಪಾಕಿಸ್ತಾನ ಸರ್ಕಾರ ಸಿಂಧ್ ಪ್ರದೇಶದಲ್ಲಿ ಯಾವುದೇ ಅಭಿವೃದ್ಧಿ ಮಾಡ್ತಿಲ್ಲ ಮತ್ತು ಇಲ್ಲಿನ ಜನರನ್ನು ಕಡೆಗಣಿಸುತ್ತಿದೆ. ಸಿಂಧಿ ಭಾಷೆಯನ್ನು ಮಾತನಾಡುವುದಕ್ಕೆ ಬಿಡದೆ ಉರ್ದು ಭಾಷೆಯನ್ನು ಹೇರಲಾಗ್ತಿದೆ. ಹೀಗಾಗಿ ಇಲ್ಲಿನ ಜನರು 4-5 ಕಾರಣಗಳಿಗಾಗಿ ಪ್ರತ್ಯೇಕ ದೇಶ ಬೇಕು ಅಂತ ಪಾಕಿಸ್ತಾನದಲ್ಲಿ ಬಹುದೊಡ್ಡ ಧ್ವನಿ ಎತ್ತಿದ್ದಾರೆ. ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ, ಬರೀ ಸಿಂಧಿಗಳೇ ಅಷ್ಟೇ ಅಲ್ಲ, ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ಬಲೂಚಿಸ್ತಾನದ ಜನರು ಕೂಡ ನಮಗೆ ಪ್ರತ್ಯೇಕ ದೇಶ ಬೇಕು ಅಂತ ಇತ್ತೀಚೆಗೆ ಒಂದು ದೊಡ್ಡ ಮಟ್ಟದ ಹೋರಾಟ ನಡೆಸಿದ್ರು. ಅಷ್ಟೇ ಅಲ್ಲ, ಈಗಲೂ ಕೂಡ ಪಾಕಿಸ್ತಾನ ಸೇನೆ ಮತ್ತು ಬಲೂಚಿಸ್ತಾನದ ಆರ್ಮಿ ನಡುವೆ ಸದಾ ಸಂಘರ್ಷಗಳು ನಡೀತಿವೆ. ಯಾಕಂದ್ರೆ ಇಲ್ಲಿ ಯಥೇಚ್ಛವಾಗಿ ಪ್ರಾಕೃತಿಕ ಸಂಪನ್ಮೂಲ ಬಲೂಚಿಸ್ತಾನದಲ್ಲಿದೆ. ಇಂಥ ಒಂದು ಸಂಪನ್ಮೂಲವನ್ನು ಬಳಸಿಕೊಳ್ಳುವಂತ ಪಾಕಿಸ್ತಾನ ಈ ಭಾಗದ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಕಡೆಗಣಿಸಿದೆ. ಹೀಗಾಗಿ ಪಾಕಿಸ್ತಾನದ ಆಡಳಿತ ನಮಗೆ ಬೇಕಿಲ್ಲ, ಪ್ರತ್ಯೇಕ ದೇಶ ಬೇಕು ಅಂತ ಈಗಾಗಲೇ ಬಲೂಚಿಗರು ಎತ್ತಿದ್ದಾರೆ. ಇದರ ಮುಂದುವರಿದ ಭಾಗವಾಗಿ ಸಿಂಧ್ ಪ್ರಾಂತ್ಯದ ಜನರು ಕೂಡ ನಮಗೆ ಪ್ರತ್ಯೇಕ ಸಿಂಧ್ ದೇಶ ಬೇಕು ಅಂತ ಧ್ವನಿ ಎತ್ತಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಕೂಡ ಜಂಜಿ ಅಂದ್ರೆ ಯುವಕರು ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ಮಾಡ್ತಿದ್ದಾರೆ. ಅಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಬೇಕು ಅಂತ ಇಲ್ಲಿ ಧ್ವನಿ ಎತ್ತಿದ್ದಾರೆ. ಒಟ್ಟಾರೆಯಾಗಿ ಪಾಕಿಸ್ತಾನದಲ್ಲಿ ಇರತಕ್ಕಂಥದ್ದು 4 ಪ್ರಾಂತ್ಯಗಳು. ಈ 4 ಪ್ರಾಂತ್ಯಗಳ ಪೈಕಿ ಪಂಜಾಬ್ ಈ ದೇಶದ ಮೇಲೆ ದೊಡ್ಡ ಹಿಡಿತವನ್ನು ಹೊಂದಿದೆ, ಬಹುದೊಡ್ಡ ರಾಜಕೀಯ ಪ್ರಾತಿನಿಧ್ಯವನ್ನು ಹೊಂದಿದೆ. ಇಲ್ಲಿನ ರಾಜಕಾರಣಿಗಳು ಬೇರೆ ಬೇರೆ ಪ್ರಾಂತ್ಯಗಳ ಅಭಿವೃದ್ಧಿಯನ್ನು ಕಡೆಗಣಿಸ್ತಾರೆ, ಅದೇ ಇಲ್ಲಿನ ಸಂಪನ್ಮೂಲಗಳನ್ನು ಬಳಸಿಕೊಂಡು ಭ್ರಷ್ಟಾಚಾರ ಎಸಗುತ್ತಾರೆ. ಎಲ್ಲದರ ಹಿಂದಾಗಿ ಪಾಕಿಸ್ತಾನದಲ್ಲಿ ದಶದಿಕ್ಕುಗಳಿಂದ ಈಗ ಹೋರಾಟದ ಕೂಗು, ಪ್ರತ್ಯೇಕ ದೇಶದ ಕೂಗು ಕೇಳಿ ಬರತೊಡಗಿದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.